ಚಿಕ್ಕಬಳ್ಳಾಪುರದಲ್ಲಿ ಅಂಬೇಡ್ಕರ್ 133ನೇಯ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ರಕ್ಷಾ ರಾಮಯ್ಯರಿಂದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಕ್ಷಾ ರಾಮಯ್ಯ ದೇವನಹಳ್ಳಿ ತಾಲೂಕು ಕಚೇರಿಯ ಆವರಣದಲ್ಲಿರುವಂತಹ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿದರು. ರಕ್ಷಾ ರಾಮಯ್ಯಗೆ ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ ಸಾಥ್ ನೀಡಿದರು. ಸಚಿವ ಮುನಿಯಪ್ಪ, ಬೈಯಪ್ಪ, ಅಧ್ಯಕ್ಷ ಶಾಂತಕುಮಾರ್ ಸಾಥ್ ನೀಡಿದರು. ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿದ್ರು ಅನ್ನೋದು ಸುಳ್ಳು, ಅದು ಕೇವಲ ವಾಟ್ಸಪ್ ಯೂನಿವರ್ಸಿಟಿ ಮಾಹಿತಿ ಅಷ್ಟೇ. ಚಿಕ್ಕಬಳ್ಳಾಪುರದ ಅಭಿವೃದ್ಧಿಗಾಗಿ ನನಗೆ ಅವಕಾಶ ಕೊಡಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರಲ್ಲಿ ರಕ್ಷಾ ರಾಮಯ್ಯ ಮನವಿ ಮಾಡಿದರು. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಸಾಕಷ್ಟು ಪ್ರಚಾರ ನಡೆಸ್ತಿದ್ದಾರೆ. ಇವತ್ತು ದೇವನಹಳ್ಳಿ ಅಂದರೆ ಅಂಬೇಡ್ಕರ್ ಜಯಂತಿ ದಿನವೇ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕೈಗೊಂಡಿದ್ದೀರಾ. ಸೊ ಯಾವ ರೀತಿ ನಡೀತಿದೆ? ನಮ್ಮ ಸಂವಿಧಾನವನ್ನು ಉಳಿಸುವಂಥ ಕೆಲಸ ಮಾಡುವುದು. ಅದಕ್ಕೆ ಇವತ್ತಿನ ನಮ್ಮ ಶಾಸಕರ ಜೊತೆ, ನಮ್ಮ ಮಂತ್ರಿಗಳ ಜೊತೆ, ನಮ್ಮ ಗುರುಗಳ ಜೊತೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹೋಗಿ ಅಲ್ಲಿ ಮಾಲಾರ್ಪಣೆ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷ ಕಟ್ಟುವುದಾಗೆ, ನಮ್ಮ ದೇವನಹಳ್ಳಿ ತಾಲೂಕಿನ ಪ್ರತಿ ಜನತೆಗೆ ಶಕ್ತಿ ತುಂಬುವ ಹಾಗೆ ನಾವು ಕಾರ್ಯಕ್ರಮಗಳು ರೆಡಿ ಮಾಡಿದ್ದೀವಿ ಇವತ್ತು. ಸರ್, ಅಂದರೆ ತಾವು ಒಂದಷ್ಟು ಭಾಷಣದಲ್ಲಿ ಹೇಳ್ತಿದ್ದೀರಿ, ಈ ಒಂದು ಕೇಂದ್ರ ಸರ್ಕಾರ ಅಂದರೆ ಕಾಂಗ್ರೆಸ್ ಬಿಡುಗಡೆ ಮಾಡುವಂಥ ಪ್ರಣಾಳಿಕೆಗಳಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತದೆ, ಕೈ ಹಿಡಬೇಕು ಅಂತ ಯಾವ ರೀತಿ ಮನವರಿಕೆ ಮಾಡಿಕೊಡ್ತಾ ಇದೆ? ಸರ್, ಇವಾಗ ಫೇಲ್ಡ್ ಡಿಮಾನಿಟೈಸೇಷನ್, ಫೇಲ್ಡ್ ಕೋವಿಡ್, ಫೇಲ್ಡ್ GST ಪ್ರತಿಯೊಂದು ಜನ ತತ್ತರಿಸೋಗಿದ್ದಾರೆ. ಈ ಒಂದು ನಮ್ಮ ರಾಜ್ಯ ಸರ್ಕಾರದಿಂದ ಬರುವ ಪ್ರಣಾಳಿಕೆಗಳು ಅವರಿಗೆ ಸ್ವಲ್ಪ ಉಸಿರಾಗುವಂತೆ ಸಮಯ ಕೊಟ್ಟಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಇನ್ನಷ್ಟು ಶಕ್ತಿ ನಾವು ತುಂಬೋದು ನಮ್ಮ ಜನಕ್ಕೆ. ಯಾಕೆಂದರೆ BJP ಅಂದರೆ ಶ್ರೀಮಂತರ ಪಕ್ಷ. ಇವಾಗ ರೈತರ ಸಾಲ ಮನ್ನಾ ಮಾಡಲ್ಲ, ಆದರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳ ಸಾಲ ಮನ್ನಾ ಮಾಡ್ತಾರೆ. ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ ನೋಡಿ ನೀವು, ಭಾಳಷ್ಟು ಮೋಸಗಳಾಗಿದೆ. ಇದನ್ನು ಧ್ವನಿ ಎತ್ತುವ ಪಕ್ಷ ಕಾಂಗ್ರೆಸ್ ಪಕ್ಷ, ಅವರ ವಿರುದ್ಧವಾಗಿ ಮಾತಾಡುವ ಪಕ್ಷ ಕಾಂಗ್ರೆಸ್ ಪಕ್ಷ. ಅಂದರೆ ಈಗ ಲೋಕಸಭಾ ಕ್ಷೇತ್ರ ಪೂರ್ತಿ ಓಡಾಡ್ತಾ ಇದ್ದೀರಾ, ನಿನ್ನೆನೂ ಗೌರಿಬಿದನೂರಿಗೆ ತೆರಳಿದ್ದೀರಾ, ಇವತ್ತು ದೇವನಹಳ್ಳಿ. ಅಂದರೆ BJP ವಿರುದ್ಧ ಯಾಕೆ ಜನ ಓಟ್ ಆಗಬೇಕು ಅಂತ ಮನವರಿಕೆ ಮಾಡ್ತೀವಿ? ಸರ್, ಇದು ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅಂತ ಒಂದು ಫೈಟು. BJP ವಿರುದ್ಧ ಅಲ್ಲ, ಇದು ಅವರ ಅಭ್ಯರ್ಥಿಯ ವಿರುದ್ಧ. ಅವರ ಅಭ್ಯರ್ಥಿ ಎಲ್ಲ ತಾಲೂಕಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ಗೋಬ್ಯಾಕ್ ಅಭಿಯಾನಗಳು ಮಾಡಿದ್ದಾರೆ. ಮೊದಲಿಗೆ ಅವ್ರನ್ನ ಕೇಳಬೇಕು ಏನಕ್ಕೆ ಅಂತ. ನಮಗೆ ಕೇಳ್ಪಟ್ಟಿದ್ದು ಅವ್ರು ಮಾಡಿರೋ ಅನ್ಯಾಯಗಳು, ಕೋವಿಡ್ ಸಮಯದ ಹಗರಣಗಳು. ಇದನ್ನು ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಮನೆಗೂ ಗೊತ್ತಿದೆ ಇದು. ಸೊ ಇದನ್ನು ಜನ ಭಾಳ ಸೂಕ್ಷ್ಮವಾಗಿ ನೋಡಿದ್ದಾರೆ. ಸೂಕ್ಷ್ಮವಾಗಿ ಅವರ ಒಂದು ಡಿಸಿಷನ್ ಎತ್ಕೊಂಡು ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಅಭ್ಯರ್ಥಿಗಳು ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ, ತುಮಕೂರು, ಅದನ್ನೇ ಮುಂದೆ ಇಟ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬ ಕೆಲಸ ನಮ್ಮ ಮತದಾರರು ಮಾಡ್ತಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಸರ್ಕಾರಗಳು, ರಾಜ್ಯದಲ್ಲಿ ಗ್ಯಾರಂಟಿಗಳಿಂದ ಒಂದಷ್ಟು ಜನ ಮನ್ನಣೆ ಪಡೆದಿದೆ. ಈ ಒಂದು ಗ್ಯಾರಂಟಿಗಳು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗ್ತದಾ? ಸರ್, ಖಂಡಿತ. ಇವಾಗ 4.25 ಕೋಟಿ ಜನಕ್ಕೆ ಮುಟ್ತಾ ಇದೆ. 10 ವರ್ಷದಿಂದ ಏನೂ ಬಂದಿರಲಿಲ್ಲ ಅವ್ರಿಗೆಲ್ಲ. ಸ್ವಲ್ಪ ಅನ್ಎಂಪ್ಲಾಯ್ಮೆಂಟ್ ಅಷ್ಟು ಹೈ ಆಗಿದೆ. ಇವಾಗ ಕೆಲಸಗಳಿಲ್ಲ ಎಲ್ಲೂ. ಅದಕ್ಕೆ ಜನ ಬರ್ತಾ ಇರೋದು ಭಾಳಷ್ಟು ಖುಷಿಯಾಗಿದೆ. ಅದು ಮಹಿಳೆಯರಂತೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ದಿನ ದೇವರಲ್ಲಿ ಪೂಜೆ ಮಾಡೋ ಥರ ಒಂದು ಇದು ವರ್ತನೆ ಇದೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಯೊಬ್ಬರು ಖುಷಿಯಾಗಿ ನಮ್ಮ ಸಮರ್ಥನೆಗೆ ಇರ್ತಾರೆ ಅಂತ ನಂಬಿಕೆ ಇದೆ. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಮಾತು. ದೇವನಹಳ್ಳಿಯಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.